ಆಲಮಟ್ಟಿ ಕರ್ನಾಟಕದ ಪ್ರತಿಷ್ಠಿತ ಅಣೆಕಟ್ಟೆ 1964ರಲ್ಲಿ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಂದ ಶಂಕುಸ್ಥಾಪನೆಗೊಂಡ ಈ ಯೋಜನೆ ಪ್ರಾರಂಭದ ಅಂದಾಜಿನಂತೆ 293 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಗತವಾಗಬೇಕಿತ್ತು. ಆರಂಭದಿಂದಲೂ ಆತಂಕದಿಂದಲೇ ಸಾಗಿ ಈಗ ಇದು 6500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಯೋಜನೆಯಾಗಿದೆ. 2000 ಇಸವಿಯೊಳಗೆ ಆಯಾ ರಾಜ್ಯಗಳು ತಮ್ಮ ಪಾಲಿನ ನೀರನ್ನು ಬಳಸಿಕೊಳ್ಳಬೇಕು ಎಂಬ ಬಚಾವತ್ ಆಯೋಗದ ತೀರ್ಪಿನಿಂದ 2000 ಇಸವಿ ಕರ್ನಾಟಕ ರಾಜ್ಯಕ್ಕೆ ಸವಾಲಾಗಿ ನಿಂತಿದೆ. ಪರಿಣಾಮವಾಗಿ ಅಣೆಕಟ್ಟೆಯ ನಿರ್ಮಾಣ ಕಾಮಗಾರಿ ಮತ್ತು ಪುನರ್ವಸತಿ ಕೆಲಸಗಳು ಭರದಿಂದ ಸಾಗಿವೆ. ಅನುಭವಿ ಎಂಜಿನಿಯರ್ಗಳ ಸಮರ್ಥ ನಿರ್ದೇಶನದಲ್ಲಿ ಅಣೆಕಟ್ಟೆ ನಿರ್ಮಾಣದ ವಿವಿಧ ಹಂತಗಳು ನಡೆಯುತ್ತಿವೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದು ಗಟ್ಟಿಮುಟ್ಟಾದ ಮಾದರಿ ಅಣೆಕಟ್ಟೆಯನ್ನು ಮುಂದಿನ ಜನಾಂಗಕ್ಕೆ ನೀಡಬೇಕೆಂಬ ಮಹದಾಶಯದಿಂದ ಎಲ್ಲ ಹಂತಗಳಲ್ಲೂ ಗುಣಮಟ್ಟವನ್ನು ಕಟ್ಟೆಚ್ಚರದಿಂದ ಕಾಪಾಡಿಕೊಂಡು ಬರಲಾಗುತ್ತಿದೆ. ಆಲಮಟ್ಟಿ ಅಣೆಕಟ್ಟೆಯನ್ನು ಎತ್ತರಿಸುವ ಯೋಜನೆಯ ಜೊತೆಗೆ ಭವಿಷ್ಯದಲ್ಲಿ ವಿದ್ಯುತ್ ಉತ್ಪಾದನಾ ಕಾರ್ಯಯೋಜನೆಯನ್ನು ಸಹ ರೂಪಿಸಲಾಗಿದೆ. ತನ್ಮೂಲಕ ವಿದ್ಯುತ್ ಯಂತ್ರಾಗಾರಕ್ಕೆ ರಭಸದಲ್ಲಿ ನೀರು ನುಗ್ಗಿಸಲು ಟ್ಯೂಬ್ಗಳು ಸಾಲುಗಟ್ಟಿ ನಿರ್ಮಾಣಗೊಂಡಿವೆ. ಯೋಜನೆಯ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ನಿರ್ಮಾಣ ಕಾರ್ಯವನ್ನು ಯಾವುದೇ ಕೊರತೆ ಇಲ್ಲದೆ ಮುಂದುವರಿಸುವ ಸಲುವಾಗಿ ಅಗತ್ಯ ನಿರ್ಮಾಣ ಸಾಮಗ್ರಿಗಳನ್ನು ಸ್ಥಳದಲ್ಲೇ ಸಿದ್ಧಪಡಿಸಿಕೊಳ್ಳಲಾಗುತ್ತಿದೆ. ಇದರಿಂದ ಸಾಗಣೆಯ ವೆಚ್ಚ ಮತ್ತು ನಿರ್ಮಾಣ ಸಮಯದ ಉಳಿತಾಯವಾಗುವುದರ ಜೊತೆಗೆ ನಿರಂತರ ಕೆಲಸಕ್ಕೆ ನೆರವಾಗಿದೆ. ಆಲಮಟ್ಟಿ ಕರ್ನಾಟಕದ ಪ್ರತಿಷ್ಠಿತ ಅಣೆಕಟ್ಟೆ 1964ರಲ್ಲಿ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಂದ ಶಂಕುಸ್ಥಾಪನೆಗೊಂಡ ಈ ಯೋಜನೆ ಪ್ರಾರಂಭದ ಅಂದಾಜಿನಂತೆ 293 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಗತವಾಗಬೇಕಿತ್ತು. ಆರಂಭದಿಂದಲೂ ಆತಂಕದಿಂದಲೇ ಸಾಗಿ ಈಗ ಇದು 6500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಯೋಜನೆಯಾಗಿದೆ. 2000 ಇಸವಿಯೊಳಗೆ ಆಯಾ ರಾಜ್ಯಗಳು ತಮ್ಮ ಪಾಲಿನ ನೀರನ್ನು ಬಳಸಿಕೊಳ್ಳಬೇಕು ಎಂಬ ಬಚಾವತ್ ಆಯೋಗದ ತೀರ್ಪಿನಿಂದ 2000 ಇಸವಿ ಕರ್ನಾಟಕ ರಾಜ್ಯಕ್ಕೆ ಸವಾಲಾಗಿ ನಿಂತಿದೆ. ಪರಿಣಾಮವಾಗಿ ಅಣೆಕಟ್ಟೆಯ ನಿರ್ಮಾಣ ಕಾಮಗಾರಿ ಮತ್ತು ಪುನರ್ವಸತಿ ಕೆಲಸಗಳು ಭರದಿಂದ ಸಾಗಿವೆ. ಅನುಭವಿ ಎಂಜಿನಿಯರ್ಗಳ ಸಮರ್ಥ ನಿರ್ದೇಶನದಲ್ಲಿ ಅಣೆಕಟ್ಟೆ ನಿರ್ಮಾಣದ ವಿವಿಧ ಹಂತಗಳು ನಡೆಯುತ್ತಿವೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದು ಗಟ್ಟಿಮುಟ್ಟಾದ ಮಾದರಿ ಅಣೆಕಟ್ಟೆಯನ್ನು ಮುಂದಿನ ಜನಾಂಗಕ್ಕೆ ನೀಡಬೇಕೆಂಬ ಮಹದಾಶಯದಿಂದ ಎಲ್ಲ ಹಂತಗಳಲ್ಲೂ ಗುಣಮಟ್ಟವನ್ನು ಕಟ್ಟೆಚ್ಚರದಿಂದ ಕಾಪಾಡಿಕೊಂಡು ಬರಲಾಗುತ್ತಿದೆ. ಆಲಮಟ್ಟಿ ಅಣೆಕಟ್ಟೆಯನ್ನು ಎತ್ತರಿಸುವ ಯೋಜನೆಯ ಜೊತೆಗೆ ಭವಿಷ್ಯದಲ್ಲಿ ವಿದ್ಯುತ್ ಉತ್ಪಾದನಾ ಕಾರ್ಯಯೋಜನೆಯನ್ನು ಸಹ ರೂಪಿಸಲಾಗಿದೆ. ತನ್ಮೂಲಕ ವಿದ್ಯುತ್ ಯಂತ್ರಾಗಾರಕ್ಕೆ ರಭಸದಲ್ಲಿ ನೀರು ನುಗ್ಗಿಸಲು ಟ್ಯೂಬ್ಗಳು ಸಾಲುಗಟ್ಟಿ ನಿರ್ಮಾಣಗೊಂಡಿವೆ. ಯೋಜನೆಯ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ನಿರ್ಮಾಣ ಕಾರ್ಯವನ್ನು ಯಾವುದೇ ಕೊರತೆ ಇಲ್ಲದೆ ಮುಂದುವರಿಸುವ ಸಲುವಾಗಿ ಅಗತ್ಯ ನಿರ್ಮಾಣ ಸಾಮಗ್ರಿಗಳನ್ನು ಸ್ಥಳದಲ್ಲೇ ಸಿದ್ಧಪಡಿಸಿಕೊಳ್ಳಲಾಗುತ್ತಿದೆ. ಇದರಿಂದ ಸಾಗಣೆಯ ವೆಚ್ಚ ಮತ್ತು ನಿರ್ಮಾಣ ಸಮಯದ ಉಳಿತಾಯವಾಗುವುದರ ಜೊತೆಗೆ ನಿರಂತರ ಕೆಲಸಕ್ಕೆ ನೆರವಾಗಿದೆ.